ಈಗ ಕೆಲವರು ಬರ್ತಾರೆ, ನಿಖಿಲ್ ಕುಮಾರಸ್ವಾಮಿ ಅವ್ರು ಏನ್ ಸಾಧನೆ, ಅವ್ರ ಸ್ಟೇಟಸ್ ಏನು, ಅವ್ರು 3 ಬಾರಿ ಸೋತಿದ್ದಾರೆ. ರೇ ಸ್ವಾಮಿ, ಸೋತಿರೋರ್ ಇತಿಹಾಸ ನೋಡ್ರಿ, ಎಂತ ಘಟಾನುಘಟಿ ನಾಯಕರೆಲ್ಲ ಸೋತಿದ್ದಾರೆ. ಸೋತಿ ಇವತ್ತು ಮತ್ತೆ ಗೆದ್ದು ರಾಜ್ಯ ಆಳ್ತಾವ್ರೆ. ತುಂಬಾ ಘಟಾನುಘಟಿಗಳ ನಾಯಕ. ಮುಂದಿನ ಒಳ್ಳೆ ಕಾಲ ಬರಬೇಕು, ಒಳ್ಳೆ ಗಳಿಗೆ ಬರಬೇಕು ಅಂದ್ರೆ ಅದು ಯಾರ ಕೈಲೂ ತಡೆಯಕ್ಕಾಗಲ್ಲ. ಆ ಕಾಲ ಬಂದೇ ಬರುತ್ತೆ. 2028ಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಶಾಸಕರಾಗ್ತಾರೆ, ವಿಧಾನಸಭಾ ಪ್ರವೇಶ ಮಾಡೇ ಮಾಡ್ತಾರೆ. ಇದನ್ನ ಬರೆದಿಟ್ಕೊಳ್ಳಿ. ನಾವು ಸೋತಿದೀವಿ ಅಂದ್ಬಿಟ್ಟು ಹೋಗಿ ಬೇರೆ ತರ ಕೈ ಕಟ್ಟಿ ಹಿಂಗೆ ಜನ ತಿರಸ್ಕಾರ ಮಾಡ್ಬಿಟ್ರು ಅಂತಾನು ಕೂತಿಲ್ಲ. ಇಡೀ ರಾಜ್ಯಾದ್ಯಂತ ಓಡಾಡ್ಕೊಂಡು ಸಭೆ ಸಂಘಟನೆ ನಮ್ JDS ಕಾರ್ಯಕರ್ತರಿಗೆ ಧೈರ್ಯ ತುಂಬಿ ಇವತ್ತು ಪಕ್ಷ 2028ಕ್ಕೆ ಕುಮಾರಣ್ಣವ್ರ ಪಕ್ಷ JDS ಪಕ್ಷ ಬರಲೇಬೇಕು ಅಂತ ತೊಡೆತಟ್ಟು ನಿಂತಿದ್ದಾರೆ. ನಮ್ಗೆ ಈಗ ನಿಖಿಲ್ ಕುಮಾರಸ್ವಾಮಿ ಯಾಕೆ ಇಷ್ಟು ಟೀಕೆ ಮಾಡ್ತಾವ್ರೆ ಅಂದ್ರೆ, ಎಲ್ಲೋ ನಿಖಿಲ್ ಕುಮಾರಸ್ವಾಮಿ ಅವ್ರದ ಅವ್ರ ಕ್ರೇಜ್ ಇಡೀ ರಾಜ್ಯಾದ್ಯಂತ ಬಲವಾಗಿದೆ. ಯಾರ ಕೈಲೂ ತಡೆಯಕ್ಕಾಯ್ತಲ್ಲ. ಇದಕ್ಕೆ ಟೀಕೆ ಟಿಪ್ಪಣಿ ಮಾಡ್ತಾರೆ. ರಾಜಕೀಯದಲ್ಲಿ ಮಾತಾಡ್ಬೇಕಾದ್ರೆ ತುಂಬಾ ಗೌರವದಿಂದ ಮಾತಾಡ್ಬೇಕು. ಯಾರಿಗೆ ಆದ್ರೂ ಒಬ್ಬ ಕೂಲಿ ಕಾರ್ಮಿಕನಿಗೂ ಆದದ್ದು ಅವನಿಗೆ ಆದಂತ ಸ್ಟೇಟಸ್ ಇದೆ. ಒಬ್ಬ IT ಬಿಟಿ ಕುತ್ಕ ಸಿಸ್ಟಮ್ ಕೆಲಸ ಮಾಡೋಂಗ ಅವನಿಗೆ ಆದಂತ ಸ್ಟೇಟಸ್ ಇದೆ. ಅದರಿಂದ ಯಾರನ್ನೇ ಆದ್ರೂ ತೇಜಾವಧೆ ಮಾಡಬಹುದು. ಮತ್ತೆ 2028ಕ್ಕೆ ಕುಮಾರಣ್ಣನೇ ಬೇಕು ಅಂತ ಜನಗಳು ಕಾದ್ ಕೂತಿದ್ದಾರೆ. ಆ ನಿಖಿಲ್ ಕುಮಾರಸ್ವಾಮಿ ಸ್ಟೇಟಸ್, ನಿಖಿಲ್ ಕುಮಾರಸ್ವಾಮಿ ಸಾಧನೆನ ಇವತ್ತು ರಾಜ್ಯಾದ್ಯಂತ ಜನಗಳು ಕೇಳಿ ಹೇಳ್ತಾರೆ. ಟೀಕೆಗಳು, ಈ ಟೀಕೆ ಟಿಪ್ಪಣಿಗಳಿಗೆ ನಮ್ಮ ಯುವ ನಾಯಕರಂತ ನಿಖಿಲ್ ಕುಮಾರಸ್ವಾಮಿ ಅವರು ಯಾವುದೇ ಕಾರಣಕ್ಕೂ ಎದುರಿಲ್ಲ. ಈಗ ರಾಜ್ಯಾದ್ಯಂತ ನೋಡ್ತೀನಿ ಸ್ಟೇಟಸ್ಸು, ಸಾಧನೆ, ನಿಖಿಲ್ ಕುಮಾರಸ್ವಾಮಿ ಅವ್ರದ್ದು ಏನು ಸಾಧನೆ, ಅವ್ರ ಸ್ಟೇಟಸ್ ಏನು ಅಂತ ಕೇಳೋಕ್ಕೆ ತುಂಬ ಜನ ಕೇಳ್ತಿದ್ದಾರೆ, ಆಲ್ರೆಡಿ ಕೇಳಿದ್ದಾರೆ. ಅವ್ರಿಗೆಲ್ಲ ಏನು ಉತ್ತರ ಹೇಳ್ತೀವಪ್ಪ ಅಂತ ಅಂದರೆ, ನಿಖಿಲ್ ಕುಮಾರಸ್ವಾಮಿ ಅವರು 2 ಸಲ ವಿಧಾನಸಭಾ ಕ್ಷೇತ್ರದಲ್ಲಿ ನಿಂತು ಸೋತಿದ್ದಾರೆ, 1 ಸಲ ಲೋಕಸಭಾ ಕ್ಷೇತ್ರದಲ್ಲಿ ನಿಂತು ಸೋತಿದ್ದಾರೆ. ಜನಗಳು ಅಲ್ಲಿ ಗೆಲುವಿನ ಅಂತರಕ್ಕೆ ಹೋಗಿ ಸೋತಿರೋದು, ಯಾವುದೋ ಹೀನಮಾನವಾಗಿ ಸೋತು ಬಂದಿಲ್ಲ ನಿಖಿಲ್ ಕುಮಾರಸ್ವಾಮಿ ಅವರು. ಒಂದು, ನಾವು ಸೋತಿದ್ದೀವಿ ಅಂದ್ಬಿಟ್ಟು ಹೋಗಿ ಬೇರೆಯವ್ರ ಥರ ಕೈ ಕಟ್ಟಿ ಹಿಂಗೆ ಜನ ತಿರಸ್ಕಾರ ಮಾಡಿಬಿಟ್ರು ಅಂತಲೂ ಕೂತಿಲ್ಲ. ಇಡೀ ರಾಜ್ಯಾದ್ಯಂತ ಓಡಾಡ್ಕೊಂಡು ಸಭೆ ಸಂಘಟನೆ ನಮ್ಮ JDS ಕಾರ್ಯಕರ್ತರಿಗೆ ಧೈರ್ಯ ತುಂಬಿ ಇವತ್ತು ಪಕ್ಷ 2028ಕ್ಕೆ ಕುಮಾರಣ್ಣವ್ರ ಪಕ್ಷ JDS ಪಕ್ಷ ಬರಲೇಬೇಕು ಅಂತ ತೊಡೆತಟ್ಟು ನಿಂತಿದ್ದಾರೆ. ಇವತ್ತು ಕೆಲವ್ರಿಗೆಲ್ಲ ಅಧಿಕಾರನೇ ಇದೆ, ಅವರೇ ಮಾತಾಡ್ತಿಲ್ಲ. ಇವತ್ತು ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರು ಆಗ ತಪ್ಪನ್ನ ಈ ಪ್ರಜಾಪ್ರಭುತ್ವದಲ್ಲಿ ಯಾರೇ ತಪ್ಪು ಮಾಡಿದ್ರು ಕೇಳೋಂಥದ್ದಿದೆ. ಅದನ್ನು ನಿಖಿಲ್ ಕುಮಾರಸ್ವಾಮಿ ಅವ್ರು ಕೇಳ್ತಿದ್ದಾರೆ. ಅದಕ್ಕೆ ಕಷ್ಟಕ್ಕೆ ಹೊರತು ಆನ್ಸರ್ ಮಾಡಬೇಕು, ಪಾಯಿಂಟ್ ಮಾಡಿ ಹೊರತು ಬೇರೆ ಅವರ ವೈಯಕ್ತಿಕವಾಗಿ ಯಾರು ಮಾತಾಡಬಾರ್ದು. ರಾಜಕೀಯದಲ್ಲಿ ಮಾತಾಡಬೇಕಾದ್ರೆ ತುಂಬ ಗೌರವದಿಂದ ಮಾತಾಡಬೇಕು. ಯಾರಿಗೆ ಆದರೂ ಒಬ್ಬ ಕೂಲಿ ಕಾರ್ಮಿಕನಿಗೂ ಆದದ್ದು ಅವನಿಗೆ ಆದಂಥ ಸ್ಟೇಟಸ್ ಇದೆ. ಒಬ್ಬ IT ಬಿಟಿಲಿ ಕುತ್ಕ ಸಿಸ್ಟಮ್ ಕೆಲಸ ಮಾಡೋಂಗೆ ಅವನಿಗೆ ಆದಂಥ ಸ್ಟೇಟಸ್ ಇದೆ. ಅದರಿಂದ ಯಾರನ್ನೇ ಆದರೂ ತೇಜಾವಧೆ ಮಾಡ್ಬೋದು. ಈಗ ಕೆಲವ್ರು ಬರ್ತಾರೆ, ನಿಖಿಲ್ ಕುಮಾರಸ್ವಾಮಿ ಅವ್ರು ಏನು ಸಾಧನೆ, ಅವ್ರ ಸ್ಟೇಟಸ್ ಏನು, ಅವ್ರು 3 ಬಾರಿ ಸೋತಿದ್ದಾರೆ. ರೇ ಸ್ವಾಮಿ, ಸೋತಿರೋರ ಇತಿಹಾಸ ನೋಡ್ರಿ, ಎಂಥ ಘಟಾನುಘಟಿ ನಾಯಕರೆಲ್ಲ ಸೋತಿದ್ದಾರೆ. ಸೋತಿ ಇವತ್ತು ಮತ್ತೆ ಗೆದ್ದು ರಾಜ್ಯ ಆಳ್ತಾವ್ರೆ. ತುಂಬ ಘಟಾನುಘಟಿಗಳ ನಾಯಕ. ಮುಂದಿನ ಒಳ್ಳೆ ಕಾಲ ಬರಬೇಕು, ಒಳ್ಳೆ ಗಳಿಗೆ ಬರಬೇಕು ಅಂದರೆ ಅದನ್ನ ಯಾರ ಕೈಲೂ ತಡೆಯೋಕ್ಕಾಗಲ್ಲ. ಆ ಕಾಲ ಬಂದೇ ಬರುತ್ತೆ. 2028ಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಶಾಸಕರಾಗ್ತಾರೆ, ವಿಧಾನಸಭಾ ಪ್ರವೇಶ ಮಾಡೇ ಮಾಡ್ತಾರೆ. ಇದನ್ನು ಬರೆದಿಟ್ಕೊಳ್ಳಿ. ವಿಧಾನಸಭಾ ಪ್ರವೇಶ ಮಾಡೇ ಮಾಡ್ತಾರೆ. ಇದು ಎಲ್ಲ ಇದೆ ಅವ್ರಿಗೆ. ಬೇರೆಯವ್ರ ಥರ ಸೋತ ಅಂತವ್ರು ಎಂದಿಗೂ ಮನೇಲಿ ಕೂತಿಲ್ಲ. ಆಮೇಲೆ ಕೆಲವ್ರು ಮಾತಾಡ್ತಾರೆ, ಅವ್ರು ಹಂಗೆ ಇದು ಹಿಂಗೆ. ಕುಮಾರಣ್ಣವ್ರು ಮಾಡಿರೋಂಥ ಇವತ್ತು ರಾಜ್ಯದಲ್ಲಿ 2 ಸತ ಮುಖ್ಯಮಂತ್ರಿ ಆಗಿ, 1 ಸತ 20 ತಿಂಗಳು ಆಳಿದ್ದಾರೆ, 1 ಸತ 11 ತಿಂಗಳು ಆಳಿದ್ದಾರೆ. ಅದರಲ್ಲಿ ಯಾವುದೇ ಥರ ಆ ರೀತಿ ಆಡಳಿತನ ಯಾವ ಮುಖ್ಯಮಂತ್ರಿನೂ ಕೊಡೋಕ್ಕಾಗಲ್ಲ. ಇದು ಜನಗಳ ಮಾತು, ನಮ್ಮ ಮಾತಲ್ಲ, ಜನಗಳ ಮಾತು. ಮತ್ತೆ 2028ಕ್ಕೆ ಕುಮಾರಣ್ಣನೇ ಬೇಕು ಅಂತ ಜನಗಳು ಕಾದು ಕೂತಿದ್ದಾರೆ. ಆ ನಿಖಿಲ್ ಕುಮಾರಸ್ವಾಮಿ ಅವ್ರ ಸ್ಟೇಟಸ್ಸು, ನಿಖಿಲ್ ಕುಮಾರಸ್ವಾಮಿ ಸಾಧನೆನ ಇವತ್ತು ರಾಜ್ಯಾದ್ಯಂತ ಜನಗಳು ಕೇಳಿ ಹೇಳ್ತಾರೆ. ರಾಜ್ಯಾದ್ಯಂತ ಜನಗಳು ಕೇಳಿದ್ರೆ ಹೇಳ್ತಾರೆ. ಕೆಲವರು ಹೇಳ್ತಾರೆ ಅವ್ರು 3 ಬಾರಿ ಸೋತಿದ್ದಾರೆ. ಈಗ ನಮ್ಮ ಮೈಸೂರು ಹೋಗ್ತಾರೆ, ಅವ್ರ ಮೇಲೆ ಅಪಾರ ಗೌರವ ಇದೆ. ಅವರೇ 3 ಸತ ಹೇಳ್ತಾರೆ, 3 ಸತ ಸೋತಿದ್ದಾರೆ ಅಂತ. ಸ್ವಾಮಿ, ನೀವು 2 ಸತ ಸೋತಿದ್ದೀರಾ ಸ್ವಾಮಿ? ನೀವು 2 ಬಾರಿ MLC ಸೋತಿದ್ದೀರಿ, 1 ಬಾರಿ MP ಸೋತಿದ್ದೀರಿ. ಜನ ತಿರಸ್ಕಾರ ಮಾಡೋದನ್ನ ನಾವು ಒಪ್ಕೋಬೇಕು. ಜನ ತಿರಸ್ಕಾರ ಮಾಡಿದ್ರೆ ಅದನ್ನ ಒಪ್ಕೊಂಡಿದ್ದಾರೆ. ಮುಂದೊಂದು ದಿವಸ ಬಂದೇ ಬರ್ತಾರೆ. ಅದರಲ್ಲಿ ಯಾವುದೇ ಆದ ಸಂಶಯನೇ ಇಟ್ಕೋಬೇಡಿ. ನಮಗೆ ಈಗ ನಿಖಿಲ್ ಕುಮಾರಸ್ವಾಮಿಯನ್ನು ಯಾಕೆ ಇಷ್ಟು ಟೀಕೆ ಮಾಡ್ತಾವ್ರೆ ಅಂದರೆ, ಎಲ್ಲೋ ನಿಖಿಲ್ ಕುಮಾರಸ್ವಾಮಿ ಅವ್ರದ ಅವ್ರ ಕ್ರೇಜು ಇಡೀ ರಾಜ್ಯಾದ್ಯಂತ ಬಲವಾಗಿದೆ. ಯಾರ ಕೈಲೂ ತಡೆಯೋಕ್ಕಾಯ್ತಲ್ಲ. ಇದಕ್ಕೆ ಟೀಕೆ ಟಿಪ್ಪಣಿ ಮಾಡ್ತಾವ್ರೆ. ಅಭಿವೃದ್ಧಿನ ಸಹಿಸೋಕ್ಕಾಗ್ದೇ ಅಪಪ್ರಚಾರ ಮಾಡ್ತಿರೋದು. ನಾನು ಹೇಳೋದೇನೆಂದರೆ, ಕೆಲವು ರಾಜಕೀಯಗಳಲ್ಲಿ ಟೀಕೆ ಟಿಪ್ಪಣಿಗಳು ಇದ್ದಿದ್ದು ಕೆಲವು ಚೌಕಟ್ಟಲ್ಲಿ ಮಾಡಬೇಕು. ಆ ಚೌಕಟ್ಟನ್ನ ಮೀರಿದಾಗ ತುಂಬ ಮಾತಾಡೋಕ್ಕೆ ನಮಗೂ ಬರುತ್ತೆ. ಈಗ ಯಾರೋ ಆ ಸಹೋದರಿ, ಆ ದೇವೇಗೌಡರು ರಕ್ತ, ಆ ಕುಮಾರಸ್ವಾಮಿ ರಕ್ತ ಅದೆಲ್ಲ ಹೇಳ್ತಾರೆ. ಯಾಕೆ JDSಲ್ಲಿ ಕಾರ್ಯಕರ್ತರು, ಮಹಿಳಾ ಕಾರ್ಯಕರ್ತರಿಲ್ವಾ, ಅವ್ರು ಮಾತಾಡೋಕ್ಕೆ ಬರಲ್ವಾ? ಆದರೆ ನಮ್ಮ ಪಕ್ಷದ ಸಿದ್ಧಾಂತ ಅದಲ್ಲ. ಕೆಲವು ಚೌಕಟ್ಟಿದೆ, ಆ ಚೌಕಟ್ಟೊಳಗಡೆ ಮಾತಾಡಬೇಕು. ಅದರಿಂದ ದಯವಿಟ್ಟು ಯಾರ ಬಗ್ಗೆ ಏನೇ ಮಾತಾಡಿದ್ರು, ಸ್ಟೇಟಸ್ ಆಗಲಿ ಸಾಧನೆ ಆಗಲಿ, ಅವ್ರವ್ರು ಇದಾಗಿ ಮಾತಾಡಬಾರ್ದು. ಯಾರ್ಯಾರು ಲಘುವಾಗಿ ಮಾತಾಡಬಾರ್ದು. ನಾನು ಯರಗನಹಳ್ಳಿ ಸಿದ್ದೇಗೌಡ, JDS ನಿಷ್ಠಾವಂತ ಕಾರ್ಯಕರ್ತ, ಮೈಸೂರು.